ಇನ್ನು ಆಗಿ ತೆಗಿಲ್ಲ. A few moments later. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಪ್ರೀತಿ ಕನ್ನಡ ವ್ಲಾಗ್. ಜಸ್ಟ್ ಈಗ ಸ್ನಾನ ಮುಗಿಸ್ಕೊಂಬಂದೆ. ಇನ್ನು ತಲೆನೂ ಆರಿಲ್ಲ. ಈಗ ಬೇಗ ಬೇಗ ಪೂಜೆಗೆ ರೆಡಿ ಮಾಡಿಬಿಟ್ಟು, ಇವತ್ತು ಶುಕ್ರವಾರ ಬೇಗ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಈಗ ಪೂಜೆಗೆ ರೆಡಿ ಮಾಡಬೇಕು. ಪೂಜೆ ಆದಮೇಲೆ ನೆಕ್ಸ್ಟ್ ಸಿಗ್ತೀನಿ. ಮಾತಾಡ್ತಾ ಒಂಥರ ತೊದಲಿಸ್ದಂಗೆ ಆಗ್ತೈತೆ. ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಸಾಕು, ನಿಜವಾಗ್ಲೂ ಏನು ಮಾತಾಡಬೇಕು ಅಂತಲೇ ಗೊತ್ತಿಲ್ಲ. ಬನ್ನಿ ನೆಕ್ಸ್ಟು ಪೂಜೆ ಮುಗಿಸ್ಬಿಟ್ಟು ನೋಡಿ. ಅಲ್ಲಿ ಕಿಟಕಿಲಿ ಸ್ವಲ್ಪ ಬೆಳಕಿರೋದಕ್ಕೆ ನೀಟಾಗಿ ವಿಡಿಯೋನೇ ಬರೋಲ್ಲ. ಈಗ ಬೇಗ ಬೇಗ ದೇವ್ರ ಮನೆ ರೆಡಿ ಮಾಡಿಬಿಟ್ಟು ನೆಕ್ಸ್ಟು ಸಿಗ್ತೀನಿ. ಹಳ್ಳಿ ಕಡೆ ಹೆಂಗೆ ಅಂತಂದರೆ, ಈ ಥರ ವಿಡಿಯೋಸ್ ಮಾಡಿಬಿಟ್ಟು ಯೂಟ್ಯೂಬ್ಗೆ ಹಾಕಿದ್ರೆ ಮಾಡೋ ಕೆಲಸ ಇರುವಾಗ ಕೂತ್ಕೊಂಡು ನೋಡ್ಬಿಡ್ತಾರೆ. ಯಾರಾದರೂ ಒಬ್ಬರು ನೋಡಿದ್ರೆ ಸಾಕು, ಇವಳು ಯೂಟ್ಯೂಬ್ ಮಾಡ್ತಾಳಂತೆ, ಯೂಟ್ಯೂಬಲ್ಲಿ ಹೋಗಿ ನೋಡಿ ಅಂತ ಹೇಳ್ತಾರೆ. ಅವಾಗ ನೋಡ್ಬಿಟ್ಟು 4 ಜನ ಕೂತ್ಕೊಂಡಿರತ್ತಾಗ ಮಾತಾಡ್ತಾರೆ, ಇವಳಿಗೆ ಇವೆಲ್ಲ ಬೇಕಾ, ಈ ಥರ ಶೋಕಿ ಬೇಕಾ ಅಂತ. ಈ ಶೋಕಿ ಎಲ್ಲ ನಾವೇನೋ ಒಂದು ಮಾಡಬೇಕು, ಅದು ನಮ್ಮ ಆಸೆ. ನನಗೆ ನಿಜ ನಾನು ಹೇಳ್ತೀನಿ, ನನಗೆ ಯೂಟ್ಯೂಬ್ ಮಾಡಬೇಕು ಅಂತ ಇದೇನು ಹೊಸ್ದಾಗಿ ನಾನೇನು ಸ್ಟಾರ್ಟ್ ಮಾಡಿರೋದಲ್ಲ. 2 ವರ್ಷದ ಕನಸು. ನಾನು ಮಾಡಲೇಬೇಕು, ಏನಾದರೂ ಮಾಡಿ ಯೂಟ್ಯೂಬ್ ಮಾಡಲೇಬೇಕು ಅಂತ ಎಷ್ಟು ಹಿಂಸೆ ಪಟ್ಟಿದ್ದೀನಿ ಅಂತಂದರೆ, ಆವಾಗ ಫೋನ್ ಇರಲಿಲ್ಲ ನನ್ನ ಹತ್ರ. ಫೋನ್ ಇತ್ತು, ಬಟ್ ಕ್ಲಾರಿಟಿ ಇರಲಿಲ್ಲ ಫೋನಾಗೆ. ಅದರಿಂದ ಬೇರೆ ಫೋನ್ ತಗೊಬೇಕು ಅಂತ ಅಂದ್ಕೊಂಡು ಆಗಲೇ ಇಲ್ಲ. 2 ವರ್ಷ ಆಗೋಯ್ತು. ಅದೇ ಫೋನೇ ಯೂಸ್ ಮಾಡ್ತಿದ್ದೆ. ಈ ಹೊಸ್ದಾಗಿ ಫೋನ್ ತಗೊಂಡು ಸ್ಟಾರ್ಟ್ ಮಾಡಿದ್ದೀನಿ. ನನಗೆ ಖುಷಿ. ನನಗೆ ಯೂಟ್ಯೂಬ್ ಮಾಡೋದ್ರಿಂದ ತುಂಬ ಖುಷಿ ಐತೆ. ಯಾರು ಏನಾದರೂ ಅಂದ್ಕೊಳ್ಳಿ, ನಾನು ತಲೆಗೆ ಹಾಕೋಕ್ಕೋಲ್ಲ. ನನಗೆ ಏನು ಅನಿಸ್ತತೋ ಅದು ನಾನು ಮಾಡ್ತೀನಿ. ಅವ್ರು ಮಾತಾಡ್ತಾರೆ ಅಂತ ನಾನು ತಲೆಗೂ ಹಾಕೋಕ್ಕೋಲ್ಲ, ತಲೆನೂ ಕೆಡಿಸ್ಕೊಳಲ್ಲ. ನನಗೆ ಯೂಟ್ಯೂಬ್ ಮಾಡೋದ್ರಿಂದ ತುಂಬ ಖುಷಿ ಐತೆ. ನಾನು ಮಾಡ್ತೀನಿ, ನಾನು ಬಿಡಲ್ಲ. ಸ್ವಲ್ಪ ದಿನ ಲೇಟ್ ಆಗ್ಬೋದು, ಯಾಕಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಕೆಲವರು ಫೇಮಸ್ ಆಗಿರೋರು ಬೇಗ ಯೂಟ್ಯೂಬ್ ಚಾನಲಲ್ಲಿ ಇದಾಗ್ಬಿಡ್ತಾರೆ. ಆದರೆ ನಂದು ಇನ್ಸ್ಟಾಗ್ರಾಮಲ್ಲೂ ಇಲ್ಲ. ಈಗ ಹೊಸ್ದಾಗಿ ಅದು ಪ್ರೀತಿ ಅಭಿಷೇಕ್ ಅಂತ ಅದೊಂದು ಪೇಜ್ ಇದೆ, ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲಾದರೆ. ಈಗೆಲ್ಲ ಸ್ಟಾರ್ಟ್ ಮಾಡಿದ್ದೀನಿ. ಅದರ ಮಿನಿ ವ್ಲಾಗ್ ಮಾಡಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದರೆ ಸ್ಟಾರ್ಟಿಂಗು ಸ್ವಲ್ಪ ಕಷ್ಟ, ಹೋಗ್ತಾ ಅಭ್ಯಾಸ ಆಗುತ್ತೆ. ಹಾಗೆ ಹೀಗೆ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನನ್ನ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡೋ ಥರ ಮಾಡಿ. ಸ್ವಲ್ಪ ದಿನ ಹೋಗ್ತಾ ಅಭ್ಯಾಸ ಆಗ್ಬಿಡುತ್ತೆ. ಯಾರು ಸ್ಟಾರ್ಟಿಂಗ್ ನಾನು ಕೆಲವೊಬ್ರದ್ದು ನೋಡಿದೆ ಯೂಟ್ಯೂಬ್ ಮಾಡೋದು. ಸ್ಟಾರ್ಟಿಂಗ್ ಫಸ್ಟ್ನೇ ವಿಡಿಯೋದಲ್ಲೇ ನಾನು ಬೇಕು ನಿಜವಾಗ್ಲೂ. ಅವ್ರು ಸ್ಟಾರ್ಟಿಂಗ್ ವಿಡಿಯೋ ನೋಡಿಬಿಟ್ರೆ ನನಗೆ ನಗು ಬರ್ತೈತಿ. ಆ ಥರ ಹಿಂಗೆ ಯಾರಿಗೂ ಬರೋಲ್ಲ. ಆಮೇಲೆ ಹೋಗ್ತಾ ಎಲ್ಲರೂ ಕಲ್ತ್ಕೊಂತಾರೆ. ಅಷ್ಟೇ ನಾನು ಹೇಳೋದು. ನೀವು ಯಾರಾದರೂ ಮಾಡಬೇಕು ಅನ್ನೋಂಗಿದ್ರೆ ಮಾಡಿ. ಇದರಲ್ಲೂ ಸ್ವಲ್ಪ ಅರ್ನಿಂಗ್ ಮಾಡ್ಬೋದು. ಏನು ಆಚೆ ಒಂದು ಹೆಣ್ಣು ಹೋಗಿ ಆಚೆ ದುಡಿತೀನಿ ಅಂದರೆ ಒಂದು ಸ್ಯಾಲ್ರಿ ಎಷ್ಟು ಅಂತೇಳಿ ಓದಿಲ್ದು ಅಂದರೆ SLC PUC ಆ ಥರ ಮಾಡ್ಕೊಂಡಿರೋರು. ಆಚೆ ಹೋಗಿ ನಾವೇನು ದುಡಿದು ಆ ಸಂಬಳ ತಂತೀವಿ ಅನ್ನೋ ಅಷ್ಟು ಸಂಬಳ ನಾವು ಯೂಟ್ಯೂಬಲ್ಲಿ ತಗೋಬೋದು. ಅದಕ್ಕೇನು ಇದಿಲ್ಲ. ಮಾಡಬೇಕು ಅನ್ನೋಂಗಿದ್ರೆ ನೀವು ಮಾಡಿ. ನನಗೆ ನೇರಳೆ ಹಣ್ಣು ಕಿತ್ಕೊಂಡ್ಬಂದು ಇಟ್ಟಿದ್ರು ನಮ್ಮ ಮನೆಯವರು. ನನಗೆ ನೇರಳೆ ಹಣ್ಣು ಅಂದರೆ ತುಂಬ ಆಸೆ. ಸ್ವಲ್ಪ ಲೈಟಾಗಿ ಅವಾಗವಾಗ ಎದೆನೋ ಬರ್ತಿರ್ತೈತೆ. ಎದೆನೋ ಒಳ್ಳೇದು ಅಂತ ಅಂದ್ಬಿಟ್ಟು ನಾನು ನೇರಳೆ ಹಣ್ಣು ತೊಗೊಂಬ ಅಂತ ಅಂದೆ. ಆದರೆ ಇನ್ನೊಂದೇನು ಅಂತಂದರೆ, ನೇರಳೆ ಹಣ್ಣು ತಿಂದರೆ ಸಣ್ಣ ಆಗ್ತಾರಂತೆ. ಅದರಿಂದ ನಾನು ಜಾಸ್ತಿ ತಿನ್ನೋಕೆ ಹೋಗಲಿಲ್ಲ. ಮುಂಚೆನೇ ನಾನು ಸಣ್ಣ ಇದ್ದೀನಿ, ಅದಕ್ಕೆ ಸ್ವಲ್ಪ ತಿಂದೆ. ನನ್ನ ಮಕ್ಕಳಿಗೆ ಅಂದರೆ ಸಖತ್ ಇಷ್ಟ. ಅದಕ್ಕೆ ಅವ್ರಿಗೊಂದು ಸ್ವಲ್ಪ ಎತ್ತಿಕ್ಬಿಟ್ಟು ನಾನೊಂದು 5-6 ತಿಂದೆ ಅಷ್ಟೇ. ಸಖತ್ ಚೆನ್ನಾಗಿದ್ವು, ದಪ್ಪ ಇದ್ವು. ಇನ್ನೊಂದು ನೇರಳೆ ಹಣ್ಣು ಶುಗರ್ ಇರೋರ್ಗೂ ಒಳ್ಳೆಯದು, ಮತ್ತು ಈ ಎದೆ ನೋವಿರೋರ್ಗೂ ತುಂಬ ಒಳ್ಳೆಯದು. ನೇರಳೆ ಹಣ್ಣು ತಿಂದಮೇಲೆ ಮತ್ತು ಬಿಸಿ ನೀರು, ಬಿಸಿ ಊಟ ಅದೇನು ತಿನ್ನಬಾರ್ದಂತೆ, ತುಂಬ ಡೇಂಜರಸ್ ಅಂತೆ. ನನಗೂ ಗೊತ್ತಿರಲಿಲ್ಲ. ನಾನು ಫೋನಲ್ಲಿ ನೋಡಿದ್ದು. ನಿಜವಾಗ್ಲೂ ಹಾಲು ಮತ್ತು ನೇರಳೆ ಹಣ್ಣು ತಿಂದಮೇಲೆ ಹಾಲು ಕುಡಿಬಾರ್ದಂತೆ, ಮತ್ತು ನೀರು ಕುಡಿಬಾರ್ದಂತೆ. ಅದು ಒಳಗಡೆ ಇದು ಮೊದಲೇ ಒಂಥರ ಒಗರು ಥರ ಇರುತ್ತಲ್ಲ, ಡೈಜೆಷನ್ ಆಗೋಲ್ಲ. ಅದರಿಂದ ಏನೇನೋ ಎಫೆಕ್ಟ್ ಆಗುತ್ತಂತೆ. ನೇರಳೆ ಹಣ್ಣು ತಿಂದಮೇಲೆ ಬಿಸಿ ಊಟ, ಬಿಸಿ ಹಾಲು ಮತ್ತು ನೀರು
ಇಷ್ಟು ಇನ್ನೂ ಏನೇನೋ ಸೇವಿಸ್ಬಾರ್ದು ಅಂತ ಹೇಳವ್ರೆ. ಅದಕ್ಕೆ ನಾನೊಂದು ಸ್ವಲ್ಪ ತಿಂದುಬಿಟ್ಟು ಆಮೇಲೆ ಯಾವಾಗ ನೇರಳೆಹಣ್ಣು ತಿಂದರೆ ಮತ್ತೆ ಅದು ಡೈಜೆಷನ್ ಆಗಲ್ವಲ್ಲ, ಅದರಿಂದ ನಮಗೆ ಊಟ ಸೇರಲ್ವಂತೆ. ಅದಕ್ಕೆ ಅದು ಸಣ್ಣನೂ ಆಗ್ತಾರಂತೆ ನೇರಳೆಹಣ್ಣು ತಿನ್ನೋದ್ರಿಂದ. ಮತ್ತು ಈ ನೇರಳೆಹಣ್ಣು ಮಾವಿನ ಸೀಸನ್ನಲ್ಲೇ ಬಿಡೋದು. ಇದು ತುಂಬ ತಂಪಂತೆ. ಮತ್ತು ಇದ್ರ ಬೀಜನೂ ಉಪಯುಕ್ತ ಇದನ್ನು ಬೀಜ ಪೌಡ್ರ್ ಮಾಡಿಟ್ಕೊಂಡು ನೀರಲ್ಲಿ ಹಾಕೊಂಡು ಕುಡಿತಾರಂತೆ ಶುಗರ್ ಇರೋರು. ಮತ್ತು ಎಲೆನೂ ತುಂಬ ಬೆನಿಫಿಟ್ ಇದೆ, ಒಳ್ಳೆಯದು. ಆದಷ್ಟು ನೇರಳೆಹಣ್ಣು ಸೇವಿಸೋದ್ರಿಂದ ತುಂಬ ಒಳ್ಳೆಯದು. ವರ್ಷಕ್ಕೆ ಒಂದೇ ಟೈಮಿಗೆ ಸಿಗೋದು. ಮತ್ತು ದಪ್ಪ ಇರೋರು ಅಷ್ಟೇ ತಿಂದರೆ ಬೊಜ್ಜು ಕರಗಿಸುತ್ತಂತೆ. ಅಂದರೆ ಇದು ಡೈಜೆಷನ್ ಆಗಲ್ವಲ್ಲ, ಅದರಿಂದ ಊಟ ತಿನ್ನಬೇಕು ಅಂತ ಅನಿಸಲ್ಲ. ಅದರಿಂದ ಸಣ್ಣನೂ ಆಗ್ತಾರಂತೆ. ಇನ್ನೊಂದೇನು ಗೊತ್ತಾ, ಇಲ್ಲಿ ನಾನು ವಾಯ್ಸ್ ಕೊಡೋಕ್ಕೆ ಅಂತ ಬಂದಿದ್ದೀನಿ. ಸಿಕ್ಕಾಬಿಟ್ಟೆ ವೆಹಿಕಲ್ ಸೌಂಡು, ನನಗೆ ಬೇಜಾರ. ಇದೊಂದು ಬರೀ ನೇರಳೆಹಣ್ಣಿಂದು ಇದಕ್ಕೇ ವಾಯ್ಸ್ ಕೊಡೋಕ್ಕೆ ಎಷ್ಟು ಹೆಚ್ಚು ಕಮ್ಮಿ ಅರ್ಧ ಗಂಟೆ ತಗೊಂಡಿದ್ದೀನಿ. ಏನು ಒಂದು ಗಾಡಿ ಹೋಗ್ತಿದ್ದಂಗೆ ಒಂದು ಗಾಡಿ ಹೋಗ್ತಿದ್ದಂಗೆ ಒಂದು ಗಾಡಿ ಬರ್ತಾವೆ. ನಿಜವಾಗ್ಲೂ ವಾಯ್ಸ್ ಕೊಡೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಹಿಂಸೆ. ಹಾಗೆ ನೇರಳೆಹಣ್ಣಿಗೆ ಸ್ವಲ್ಪ ಉಪ್ಪನ್ನು ಖಾರ ಬೆರೆಸಿಟ್ಬಿಟ್ಟು ಸ್ವಲ್ಪ ಹೊತ್ತು ನೆನೆಸಿಡ್ತೀನಿ. ಯಾಕಂದರೆ ಅದು ಆ ಉಪ್ಪಿನ ರಸ ಹೀರ್ಕೊಂಡಾಗ ಸ್ವಲ್ಪ ಅಷ್ಟೊಂದು ಹುಳಿ ಅನಿಸಲ್ಲ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಖಾರ ಅದು ನೇರಳೆಹಣ್ಣು ತೊಳೆದ್ಬಿಟ್ಟು ನೆನೆಸಿಟ್ಟೆ. ಹಾಗೆ ನಮ್ಮ ಚೋಟುನ ಒಳಗಡೆ ಬಿಟ್ಕೊಂಡಿದ್ದೆ, ಯಾರೂ ಇರಲಿಲ್ಲ. ಸ್ನಾನ ಮಾಡಿಸಿದ್ವಿ ಬಿಡಿ, ಅದನ್ನು ಯಾರೂ ಇರಲಿಲ್ಲ, ನಾನು ಒಬ್ಬಳೇ ಇದ್ದಿದ್ದು. ಅದು ಬೇರೆ ಇದನ್ನು ಎನಿ ಟೈಮ್ ಯಾವಾಗಲೂ ಕಟ್ಟೆ ಇರ್ತೀವಿ, ಬಿಡೋಕೆ ಹೋಗಲ್ಲ. ಸ್ನಾನ ಮಾಡಿಸ್ಬಿಟ್ಟು ಒಣಗ್ತಿದ್ದಂಗೆ ನಾನು ಒಳಗಡೆ ಬಿಟ್ಕೊಂಡೆ. ಬಿಟ್ಟಿರೋ ಖುಷಿಗೆ ಎಷ್ಟು ಹೆಂಗೆ ಆಡ್ತಿತ್ತು ಅಂದರೆ, ನಾನು ಹೇಳ್ತಾಯಿದ್ದೆ ಇಲ್ಲಿಂದ ಇಲ್ಲಿಗೆ ಜಂಪ್ ಮಾಡು, ತಿರ್ಗಿ ಅಲ್ಲಿಂದ ಇಲ್ಲಿಗೆ ಜಂಪ್ ಮಾಡು ಅಂದರೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಜಂಪ್ ಮಾಡೋದು. ಅದಕ್ಕೊಂಥರ ಖುಷಿ ಆಗ್ಬಿಟ್ಟೈತೆ ಬಿಟ್ಟಿರೋದಕ್ಕೆ. ನೋಡಿ, ಡೈರೆಕ್ಟ್ ವಾಯ್ಸ್ ಕೊಡೋಕ್ಕೆ ಏನಾದರೂ ಒಂದು ಪ್ರಾಬ್ಲಮ್ ಇರ್ತೈತೆ. ಬ್ಯಾಕ್ಗ್ರೌಂಡ್ ವಾಯ್ಸ್ ನೋಡಿ, ಕೇಳಿಸ್ಕೊಳ್ರಿ, ನೀವು ಕೇಳಿಸ್ಕೊತಾ ಇರ್ಬೋದು ಏನೇನೋ ಸೌಂಡು. ಹಾಗೆ ಮಲಿಕೊಂಡು ನೋಡ್ತಾಯಿತ್ತು, ಅದಕ್ಕೊಂಥರ ಖುಷಿ. ನೋಡಿ, ಅಲ್ಲಿಂದ ಮತ್ತೆ ಇಲ್ಲಿಂದ ಅಲ್ಲಿಗೆ ಎಷ್ಟು ಚೆನ್ನಾಗಿ ಜಂಪ್ ಮಾಡ್ತಿತ್ತು. ಆಮೇಲೆ ಸ್ವಲ್ಪ ಹೊತ್ತು ಆಡಿಸಿ, ಅದು ಕಾಲು ಕಟ್ಟಿ ಕಾಲು ಗಂಟಿಗೆ ಕಂಡಂಗೆ ಇರುತ್ತಲ್ಲ, ಅದರಿಂದ ಆ ಖುಷಿಗೆ ಹಂಗೆ ಆಡ್ತೈತೆ. ಹಾಗೆ ಅಲ್ಲಿ ಮೆಂಡರಿತ್ತು, ಕೆಳಗಡೆ ಬಿತ್ತು. ಅದನ್ನು ತೆಕ್ಕಬೇಕೀಗ. ಅದು ಬೀಳ್ತಿದ್ದಂಗೆ ಕಡ್ದಾಕ್ಬಿಡ್ಬೇಕು, ಅದು ತೆಕ್ಕೊಂಡು. ಅದಕ್ಕೆ ಅದೇ ಏನಾದರೂ ಒಂದು ಸಿಕ್ತಿದ್ದಂಗೆ ಅದು ಕಚ್ಚೆಲ್ಲ ಪೀಸ್ ಮಾಡಿದಾಗ ಅದಕ್ಕೆ ಸಮಾಧಾನ ಇಲ್ಲ. ಅದಕ್ಕೆ ನೋಡ್ತಾ ಇತ್ತು. ಆಮೇಲೆ ಸ್ವಲ್ಪ ಹೊತ್ತು ಆಟ ಆಡಲಿ ಅಂತ ನಾನು ಬಿಟ್ಬಿಟ್ಟು ಆಮೇಲೆ ತಗೊಂಡೋಗಿ ಸ್ವಲ್ಪ ಆಡಿದ್ದಾದಮೇಲೆ ಆಚೆ ಕಟ್ತೆ. ಬುಕ್ಸು ಹೊಸ ಬುಕ್ ಬೇಡ, ಹಳೆ ತಗ. ಅಲ್ಲಿ ರೂಮಲ್ಲಿ ಐತೆ ನೋಡಿ ಹಳೇದು. ನಿನ್ನ ಬ್ಯಾಗಲ್ಲಿ ಇರೋದು ತಗ. ನಿನ್ನ ಬ್ಯಾಗಲ್ಲಿ ಡೈರಿ ಐತಲ್ಲ ಹಳೇದು, ಅದನ್ನೇ ತಗ. ಬೇಡಮ್ಮ, ಅದು ಹೊಸದು ಬೈಂಡ್ ಹಾಕ್ಬೇಕು. ಮಣ್ಣು ಮಾಡಬೇಡ ಆಯ್ತಾ. ಏನು ಆಟ ಆಡ್ತೀಯ? ಅಡುಗೆ ಆಟ ಆಡೋದು. ಮ್ಯಾಮ್ ಆಟ. ಮ್ಯಾಮ್ ಆಗ್ಬಿಡ್ತೀಯಲ್ವ ಸ್ಕೂಲಿಂದ ಬತ್ತಿದಂಗೆ. ಎಲ್ಲೂ ಹೋಗ್ಬೇಡ್ರಿ, ಇಲ್ಲೇ ಆಡ್ರಿ ಆಯ್ತಾ. ಡೈರಿ ತಗೊಂಡೋಗಿದ್ಯಾ? ತಗ, ಅದು ಇರಲಿ, ಅವನಿಗೆ ಕೊಡು. ಏನ್ ಚೋಟು, ನಿನ್ನ ಫ್ರೆಂಡ್ಸ್ ಬರ್ತಾವ್ರಾ? ಅಲ್ಲಿ ಕುಂಡ್ರಿಸ್ಬೇಡಮ್ಮ, ಚೆನ್ನಾಗಿರೋ ತಗೊಂಡ್ರಿಸು. ಸ್ಕೂಲಿಗೆ ಸೇರಿದ್ಯೇನಪ್ಪಿ? ಎಷ್ಟನೇ ಕ್ಲಾಸು? ಎಷ್ಟು ಹಂಗಂದ್ರೆ? 3ನೇ ಕ್ಲಾಸಾ? ಅವಳು ದಿನ ಅಷ್ಟೇ ಸ್ಕೂಲಲ್ಲಿ ಮೇಡಮ್ಮರು ಏನು ಮಾಡಿರ್ತಾರೋ ಅದನ್ನು ನೋಡ್ಕೊಂಬಂದು ರಿಪೀಟ್ ಮಾಡಲೇಬೇಕು ಅವಳು. ಆಮೇಲೆ ಎಲ್ಲ ಆಟ ಎಲ್ಲ ಆಡಿದ್ದಾದಮೇಲೆ ಕರ್ಕೊಂಬಂದು ಅವ್ರ ಅಪ್ಪ ಮಲಗಿಸ್ತೀನಿ ಬಾ ಬಿಸಿಲು ಅಂತ ಕರ್ಕೊಂಬಂದ್ರೆ ಅವಳಿಗೆ ಮನಗಕ್ಕೆ ಇಷ್ಟ ಇಲ್ಲ. ಹಂಗೆ ಗೋಳಾಡ್ತಾ ಇದ್ಲು ಅವಳು. ಡೈಲಿ ಅಷ್ಟೇ ಸ್ಕೂಲಿಂದ ಬತ್ತಿದಂಗೆ ಫಸ್ಟು ಅದು ಏನು ಯೂನಿಫಾರ್ಮ್ ಐತೆ ಬಿಚ್ಚಿಬಿಟ್ಟು ಒಂದು 10 ನಿಮಿಷ ಆದರೂ ಮೇಡಮ್ಮರು ಯಾವ ಥರ ಮಾಡಿರ್ತಾರೋ ಅದೇ ಥರ ಅವಳಿಗೆ ಮಾಡಿದ್ರೆ ಮಾತ್ರ ಅವಳಿಗೆ ಸಮಾಧಾನ. ಹಾಗೆ ಅವ್ರ ಅಣ್ಣನೂ ಅಷ್ಟೇ ಮಲಗು ಅಂತ ಅಂದರೆ ಮಲಿಕಂತ ಇರಲಿಲ್ಲ, ಗೋಳಾಡ್ತಾ ಇದ್ದ. ಅವ್ರಿಗೆ ನಿಜವಾಗ್ಲೂ ಎಷ್ಟು ಇಷ್ಟ ಅಂದರೆ ಅವಳಿಗೆ ಟೀಚರ್ ಥರ ಪಾಠ ಮಾಡೋದು ಅಂದರೆ. ಯಾರನ್ನಾದರೂ ಅಷ್ಟೇ ಕರ್ಕೊಂಬಂದು ಚಿಕ್ಕ ಮಕ್ಕಳನ್ನ ಕುಂಡ್ರಿಸ್ಕೊಂಡು ಅವಳಿಗೆ ಅವ್ರಿಗೆ ಪಾಠ ಹೇಳ್ಕೊಟ್ರೆ ಅವಳಿಗೆ ಸಮಾಧಾನ.
ಇಲ್ಲಿ ಫೋಟೋ ಕಾಣಬೇಕು ನಾನು ಕರ್ಕೊಂಡು. ಆಮೇಲೆ ಸ್ಕೂಲಲ್ಲೆಲ್ಲ ಬುಕ್ಸ್ಗಳು ಕೊಟ್ಟಿದ್ರು, ಅವಕ್ಕೆಲ್ಲ ಬೈಂಡ್ ಹಾಕಿ ಕೊಡ್ತಾಯಿತ್ತು ಅವರಪ್ಪ. ಅವಳು ಈಗಲೂ ಅಷ್ಟೇ ಬೈಂಡ್ ಹಾಕುವಾಗಲೂ ಅಷ್ಟೇ, ಅಪ್ಪ ಬುಕ್ಸ್ ಎಲ್ಲ ಮರಿದಂಗೆ ಬ್ಯಾಗಿಡು ಅಂತ ಹೇಳ್ತಾನೆ ಇದ್ಲು. ನೋಡಿ ಹೇಗೆ ಆ್ಯಕ್ಟಿಂಗ್ ಮಾಡ್ತಾಳೆ. ಇಲ್ಲಿವರೆಗೂ ನೋಡಿರೋ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಥ್ಯಾಂಕ್ ಯು.